ನಿಮ್ಮ ಜೀವನದಲ್ಲಿ ಯಾವ್ದಾದ್ರೂ ಮರೆಯಲಿಕ್ಕೆ ಆಗದ ಕೆಲವು ಅನುಭವಗಳು ಅದನ್ನ ನೀವು ಹಂಚ್ಕೊಳಕ್ ಇಷ್ಟಪಟ್ರೆ ಸೊ ನೀವು ಹಂಚ್ಕೊಳ್ಬೋದಂತ. ಅಲ್ಲಿ ಡಾಕ್ಟರ್ ಮೃತ್ಯುಂಜಯಪ್ಪ ಅಂತೇಳಿ ಒಬ್ಬರಿದ್ರು, ಅವ್ರು ತೀರೋದ್ರೀಗ. ಸೊ ಅವರು ಯಾರ ಮನೆಗೆ ಅವ್ರು ಹೋಗಲ್ಲ, ಎಲ್ಲಿ ಯಾರ ಜೊತೆ ಬೆರೆಯೋದಿಲ್ಲ. ಆದರೆ ಈಗ ನಾನು ಸೇವೆಗೆ ಬರುವಾಗ ಒಂದ್ಸಲ ನಿಮ್ಮ ಕೆಲಸವನ್ನು ಬಿಟ್ಟು ನೀವು ಸೇವೆಗೆ ಆದವ್ರಿಗೆ ತುಂಬ ಟಚ್ ಆಯಿತು. ಒಂದು ಸಂಸ್ಥೆಗೋಸ್ಕರ ನೀವು ನಿಮ್ಮ ಲೈಫನ್ನೇ ನೀವು ಬಿಟ್ಕೊಟ್ರಲ್ಲ ಅಂಥೇಳಿ. ಸೊ ನಮ್ಮ ಡೈರೆಕ್ಟ್ ಬಂದಾಗಲೂ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದೆ. ಸೊ ಅವರು ಸಂತೋಷಪಟ್ಟರು. ಆಮೇಲೆ ಇಲ್ಲಿ JSSನಲ್ಲಿ ಅವರು JSS ಕಾಲೇಜು, JSS ಹಾಸ್ಪಿಟಲ್ ಅದು ಒಂಥರ ಹೆಡ್ ಆಗಿ ಅವರೆಲ್ಲ ಲಿಂಗಾಯತ್ಸ್ ಅವರು. ಲಿಂಗಾಯತ್ಸ್. ಸೊ ಅವರಿಲ್ಲಿ ಬಂದರು. ಸೊ ಅವ್ರ ಮನೆ ಕಟ್ಟಾಗ ಕೂಡ ಯಾರನ್ನೂ ಅವ್ರ ಗೊತ್ತು ಯಾರನ್ನೂ ಕರೆದಿಲ್ಲ, ನನ್ನ ಬಾ ನೀವು ಬನ್ನಿ ಅಂತ ಕರೆದು. ಅವ್ರ ಬಿಲ್ಡಿಂಗ್ ಇಲ್ಲಿ ಶ್ರೀರಾಮ್ಪುರ ಆಗಿಲ್ಲ, ಅಲ್ಲೇ ಅವ್ರ ಮನೆ ಕಟ್ಟಿಸಿದ್ರು. ಸೊ ಅಲ್ಲಿ ನಾನು ಹೋಗಿದ್ದೆ. ನಮ್ಮ ಫಾಸ್ಟ್ ಜೋಸಫ್ ಇದೆಯಲ್ಲ, ಅವರ ಒಂದು ಸಂಪರ್ಕ ನನಗೆ ಬಂತು. ಸೊ ಈ ಪ್ರೇಯರ್ ವಾಕ್ ಇರಲಿ ಅನೇಕ ದಿನಗಳು ಅವರು ಮತನ್ ಅವರಿವರು ಬಂದು ನಮ್ಮ ಜೊತೆ ನಡೆದು ಅವರೆಲ್ಲ ಕಡೆ ತೋರಿಸ್ತಾ ಇದ್ರು. ಅಲ್ಲಿ ಎಲ್ಲ ಒಂದು ಕೇಳಿ ಅದೇ ಥರ ನಡ್ಕೊಂಡೆ. ಒಂದು ಸಲ ಅವರು ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಬೇರೆಯವರು ಮೀಟಿಂಗ್ ಬಂದಾಗ ಅವ್ರು ನನ್ನ ನೋಡಿಬಿಟ್ಟು ನಿಮ್ಮದು ನಾನು ಪ್ರೇಯರ್ ಮಾಡೋಣ ಅಂತ ಕೇಳಿದ್ರು. ಆಯ್ತು ಮಾಡಿ ಅಂತ ಹೇಳಿ ತಕ್ಷಣ ಅಂದರು ಪ್ರೇಯರ್ ಮಾಡಿ. ನಾನು ಒಂದು ವಚನ ಕಾಣ್ತಾ ಇದ್ದೀನಿ, ಅಂದರೆ ಸೋಲ್ಡ್ ಔಟ್ ಅಂತೇಳಿ ಒಂದು ನೋಡ್ತಾ ಇದ್ದೀನಿ. ನೀವು ಪರಿಪೂರ್ಣವಾಗಿ ನಿಮ್ಮನ್ನು ದೇವರಿಗೆ ಸಮರ್ಪಿಸಿದವರು ಅಂಥೇಳಿ ಆಶೀರ್ವದಿಸರು, ಪ್ರಾರ್ಥನೆ ಮಾಡಿದರು. ಅದೇ ರೀತಿಯಲ್ಲಿ ಮತ್ತು ನಮ್ಮದು 25 years ಮದುವೆ ಟೈಮ್ನಲ್ಲಿ 25th ಆ್ಯನಿವರ್ಸರಿನಲ್ಲಿ ಒಬ್ಬ ಸೇವಕ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಬರೋಣ ಅಂತ ಹೇಳುವಾಗ ನಾನು ಅವರಿಗೆ ಜೋಸಫ್ ಅವ್ರ ಹತ್ರ ಹೋಗೋಣ ಅಂತೇಳಿ ನಾವಿಬ್ಬರು ಹೋಗಿದ್ವಿ. ನಮ್ಮನ್ನು ನೋಡುವಾಗ ಅವರು ಈ ನಮ್ಮ ವೆಡ್ಡಿಂಗ್ ಡೇ ಆ ಪ್ರಾರ್ಥನೆ ಏನು ಮಾಡಿಲ್ಲ. ಅವರು ಒಂದು ½ ಪ್ರವಾದನೆ ಹೇಳಿದ್ರು. ಅವನು ಪ್ರವಾದನೆ ಹೇಳಿ ಅಲ್ಲಿಗೆ ಮುಗಿತು ಅಂದ್ಬಿಟ್ಟು ಅದು ಮನೆಗೆ ಬಂದಮೇಲೆ ಅದನ್ನೆಲ್ಲ ಬರ್ಕೊಂಡೆ. ಅದೇ ರೀತಿಯಲ್ಲಿ ಈಗ ಸುಮಾರು ನೋಡಿದಲ್ಲಿ ಅವ್ರು ಹೇಳಿದೆಲ್ಲ ಅದೇ ಪ್ರಕಾರ ನಡೆಯಿತು. ನಮಗೆ ಮಹಿಮೆ ಉಂಟಾಗಲಿ. ಹಾಗಿದ್ರೆ ಕರ್ತವ್ಯ ನಿಮ್ಮನ್ನ ಉತ್ತಮವಾದ ರೀತಿಯಲ್ಲಿ ನಡೆಸ್ತಾ ಬಂದಿದ್ದಾರೆ ಅಂಕಲ್. ದೇವರ ಮಾರ್ಗದಲ್ಲಿ ನೀವು ನಡೀತಾ ಬಂದಿದ್ದೀರಿ. ತುಂಬಾ ಸಂತೋಷ ಅಂಕಲ್, ನೀವು ಹಂಚ್ಕೊಂಡಂತ ಅನುಭವಗಳಿಗೋಸ್ಕರವಾಗಿ. ಖಂಡಿತವಾಗಿ ಇದು ದೇವರ ಸಭೆಗೆ ತುಂಬಾ ಉಪಯೋಗವಾಗಿರುತ್ತೆ ಅಂತ ನಾನು ನಂಬ್ತೀನಿ. ಅದೇ ರೀತಿಯಲ್ಲಿ ವಿಶ್ವಾನಂದ ಅವರು ಹೌದು ನಮ್ಮ ಮಗನ ಮದುವೆ ಟೈಮ್ನಲ್ಲಿ ಕಾರ್ಡ್ ಕೊಡೋಕ್ಕೆ ಅವ್ರ ಮನೆಗೆ ಹೋದಾಗ ಅವರು ನಾನು ಕ್ಲಿಯರಾಗಿ ನಡೆಯಕ್ಕೆ ಆಗ್ತಾ ಇರಲಿಲ್ಲಲ್ಲ. ಸ್ವಲ್ಪ ಅಂಗೀಕ ತಕ್ಕೊಂಡು ಆವಾಗ ನಾನು ಕನ್ನಡ ಮಾತಾಡ್ತಾ ಇರೋದ್ರಿಂದ ವಿಶ್ವಾನಂದರು ನನ್ನ ಮೇಲೆ ಭಾಳ ಇಷ್ಟ. ಸೊ ಅವ್ರು ತಪ್ಕೊಂಡು ಕರ್ಕೊಂಡು ಹೋದರು. ಮತ್ತು ಬೇರೆ ಯಾರು ಕರೆದಿದ್ರು ನಾನು ಬರ್ತಾ ಇರಲಿಲ್ಲ. ನೀವೇ ಬಂದ್ರಲ್ಲ, ನಾನು ಖಂಡಿತ ಬರ್ತೀನಿ ಬಂದ್ರಲ್ಲ. ಹೆಂಡತಿ ಮಗನು ಎಲ್ಲರೂ ಬಂದರು. ಈ ರೀತಿಯ ಒಂದು ಕಾರ್ಯ ಮಾಡಿದ್ದಾನೆ. ಅನೇಕ ಸೇವಕರೊಂದಿಗೆ ನಿಮ್ಮ ಒಳ್ಳೆಯ ಒಂದು ಸಂಬಂಧ, ಒಳ್ಳೆಯ ಸ್ನೇಹ ಅದು ತೋರಿಸ್ಕೊಡುತ್ತೆ ನಿಮ್ಮ ಸೇವೆ ಹೇಗಿತ್ತು, ನಿಮ್ಮ ಸಂಬಂಧ ಹೇಗಿತ್ತು ಅಂತ. ಅಲ್ಲಿ ಫಸ್ಟ್ ಮಗನವರ ರಿಸೆಪ್ಷನ್ ಇಲ್ಲಿ ನಾವು ಅದಕ್ಕೆ ಮೆಡಿಸಿನ್ ನಡೀತು ಮದುವೆ. ಇಲ್ಲಿ ಒಂದು ರಿಸೆಪ್ಷನ್ ಇಟ್ಟಿದ್ವಿ. ಆವಾಗ ಸಡನ್ಲಿ ಒಂದು 45 ಸೇವಕರು ಸಡನ್ಲಿ ಒಳಗೆ ನುಗ್ಗಿದ್ರು. ಆ ಫಸ್ಟ್ ಜಾಂಡೂರು ಹೇಳಿದ್ರು, ನೀವು ಎಲ್ಲರ ಜೊತೆ ಚೆನ್ನಾಗಿದ್ದೀರಿ ಅಂತ ಕೇಳಕ್ಕೆ ಅಷ್ಟು ಸೇವಕರು ಬಂದ್ಬಿಟ್ಟಿದ್ದಾರೆ ಎಲ್ಲ ಅಂತಂದ್ರು. ಅದು ದೇವರ ಒಂದು ಕೃಪೆ ಅಲ್ವಾ? ನಿಜವಾಗ್ಲು ಅಂತ ದೇವ್ರ ಕೃಪೆ ಇಲ್ಲದೆ ಸಾಧ್ಯ ಇಲ್ಲ. ನಿಜವಾಗ್ಲೂ ದೇವ ಸೇವಕರ ಜೊತೆ ನಾನು ನಿಮ್ಮನ್ನ ನೋಡಿದಾಗೆ
ಅನೇಕ ಸೇವಕರುಗಳನ್ನ ನೀವು ಗ್ಯಾದರ್ ಮಾಡ್ತಾ ಬಂದಿದ್ದೀರಿ. ಅವ್ರ ಮಧ್ಯದಲ್ಲಿ ಒಂದು ಸೇವೆಯ ಒಂದು ಮೂವ್ಮೆಂಟ್ ಅನ್ನೇ ನಿಮ್ ಮೂಲಕ ನಾನು ನೋಡಿದೀನಿ. ಅನೇಕ ಸೇವೆಯ ಒಂದು ಚಲನೆ ನಿಮ್ಮಿಂದ ಆಗಿದೆ ಅಂಕಲ್. ಆತರ ಯಾವ್ದಾದ್ರು ಸೇವೆ ಚಲನೆ ಆದದ ವಿಷಯ ಹೇಳಿ ಹೇಳಿ. ಆ ಪ್ರೇಯರ್ ಅದು ಮುಂದುವರೆದು ಒಂದು ಸ್ಥಳವನ್ನೇ ನಾವು ಕೊಂಡ್ಕೊಂಡ್ವಿ. ಅದು ಪೂರ್ತಿಯಾಗಿ ಪ್ರಾರ್ಥನೆಗೆ ಆ ಸಮಯ ಆ ಸ್ಥಳ ಅಂತೇಳಿ ರೂಪಿಸಿದಾಗ ಅವರು ಬೆಳಗಾವಿ ಆ ಬೇರೆ ಹೆಸರನ್ನು ಮಾಸ್ಟರ್ ಸುಧಾಕರ್. ಮಾಸ್ಟರ್ ಸುಧಾಕರ್ ಸುಧಾಕರ್, ಹೌದೌದು. ಸುಧಾಕರ್ ಅವರು ಕೂಡ ಒಂದು ಏರಿಯಾವೇ ಪ್ರಾರ್ಥನೆ ಇಟ್ಟ ಬಿಟ್ಟಿದ್ರೆ ಅಲ್ಲ. ಸೊ ಆ ಒಂದು ಪ್ರಾರ್ಥನೆ ಪ್ರೇಯರ್ ಗಾರ್ಡನ್ ಅದು ತಗೊಳ್ಳುವಾಗ ನಾವು ಸರ್ಗೂರಿನಲ್ಲಿರುವಾಗ ಅದು 1.2 acres ಅಷ್ಟೇ. ಇಲ್ಲಿ ದೇವರು ಡಬಲ್ ಕೊಟ್ಟರು. ಸೇವೆಗಳು ನೀವು ಅಷ್ಟೆಲ್ಲ ಬಿಟ್ಟು ಬಂದಿಲ್ಲ, ದೇವರು ನೀವು ಡಬಲಾಗಿ ಕೊಟ್ಟಿದ್ದಾರೆ ನೋಡಿ ಅಂತ. ಸಹೋದರ ಸಂತೋಷ್ ಕೂಡ ಅಲ್ಲಿ ಇದ್ದಾರೆ, ಅವರ ಸ್ಥಳವನ್ನು ನೋಡಿದ್ದಾರೆ. ತುಂಬಾ ಸಂತೋಷ ಅಂಕಲ್. ನೀವು ಸೇವಕರುಗಳ ಜೊತೆಯಲ್ಲಿ ಸಮಾಧಾನದ ಸಂಬಂಧನ ಕಾಪಾಡ್ಕೊಳ್ತಿರುವಂತದ್ದು ಮತ್ತು ಸೇವಕರನ್ನೆಲ್ಲರೂ ಒಟ್ಟಿಗೆ ಸೇರಿಸಿ ಅವ್ರನ್ನ ಒಂದು ಮೂವ್ಮೆಂಟ್ ಅಲ್ಲಿ ತೆಗೆದುಕೊಂಡು ಹೋಗುವಂಥದ್ದು, ಆ ಪ್ರಯತ್ನ ತುಂಬಾ ಮಾಡಿದ್ದೀರಿ. ಅದಕ್ಕೆ ನಿಜವಾಗ್ಲೂ ನಾವು ದೇವರಿಗೆ ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಸಾಲದು. ಮತ್ತು ಜನರಿಗೆ ಪ್ರಾರ್ಥನೆ ವಾಕ್ ಅಂತ ಬರುವಾಗ ಸುಮಾರು ಸೇವೆ ಇರೋರು, ಸುಮಾರು ಸಭೆಗಳಲ್ಲಿ ಸುಮಾರು ಆರ್ಗನೈಸೇಷನ್ ಇರೋರು ಎಲ್ಲರೂ ಸೇರ್ತೀವಿ. ಬಟ್ ಯಾರು ಕೂಡ ಆ ಸಭೆ ಈ ಸಭೆ ಅಂತೇಳಿ ಅದ್ರ ಬಗ್ಗೆ ಯಾರು ಮಾತಾಡಲ್ಲ, ಬರೀ ಪ್ರಾರ್ಥನೆ ಮಾಡ್ತಾಯಿದ್ರು. ಅದೊಂದು ದೊಡ್ಡ ವಿಚಾರ. ಇವರು ಜೋಸವರು ಒಂದ್ಸಲ ಹೇಳ್ತಾಯಿದ್ರು, ಮೊದಲೆಲ್ಲ ಸೇವಕರನ್ನ ನಾವು ನೋಡಿದಾಗೆ ಹಂಗೆ ಹೋಗ್ಬಿಡ್ತಾ ಇದ್ವಿ. ಇವಾಗ ಒಳ್ಳೆ ನಿಮ್ಮ ಪ್ರಾರ್ಥನೆ ಸೇವೆ ಮೂಲಕ ಎಲ್ಲರೂ ನಾವು ಒಟ್ಟಾಗ್ಬಿಟ್ಟಿದ್ವಿ ಅಂತೇಳಿ ಅದೊಂದು ಸಾಕ್ಷಿ ಹೇಳಿದ್ರು. ಹೌದು ಹೌದು ಅಕ್ಕ. ಇದರಿಂದ ತುಂಬಾ ನಿಮ್ಮ ಪ್ರಯಾಸ ಇದೆ ಅಂತ ಹೇಳಿ ನಾನು ನಂಬ್ತೀನಿ ಅಂಕಲ್. ಖಂಡಿತವಾಗಿ ನಿಮ್ಮ ಪ್ರಾರ್ಥನೆ ಇಲ್ಲದೆ ಇದು ಯಾವುದು ಕೂಡ ಆಗೋದಿಲ್ಲ. ನಿಮ್ಮ ಇಂದಿನ ಪ್ರಯಾಸ ಮಾಡೋಂಥದ್ದು ನಿಜವಾಗ್ಲೂ ಖಂಡಿತ ಆಶೀರ್ವಾದವಾಗಿದೆ. ಈ ದಿನಗಳಲ್ಲಿ ನೀವು ಮನೆಯಲ್ಲೇ ಇದ್ದು ಸೇವೆ ಮಾಡ್ತಾ ಇದ್ದೀರಿ. ನಿಮ್ಮ ಅನುಭವ ಹೇಗಿದೆ? ನೀವೆಲ್ಲೂ ಹೊರಗಡೆ ಹೋಗ್ತಿಲ್ಲ, ಮನೆಯಲ್ಲೇ ಇದ್ದೀರಿ, ಹೆಚ್ಚು ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಇದು ನಿಮ್ಗೆ ಹೇಗೆ ಅನಿಸ್ತದೆ? ಇದಕ್ಕೆ ಸ್ವಲ್ಪ ಕಠಿಣವಾದ ಒಂದು ವಿಚಾರಣೆ. ಯಾಕೆಂದರೆ ಸುಮಾರು ಸಲ ನಾನು ಫೀಲ್ಡಲ್ಲೇ ಸೇವೆ ಮಾಡಿದವನು. ಆಫೀಸಲ್ಲಿ ಕೂತು ಕೂರಲ್ಲ, ಫೀಲ್ಡಲ್ಲೇ ಹೋಗಿ ಜನರ ಜೊತೆ ಬರೆದು ಅಲ್ಲೇ ಸೇವೆ, ಅದೇ ನಮ್ಮ ಮನಸ್ಸಾಗಿತ್ತು. ಆಯಿತು, ಆದ್ರೇನು ಕೂಡ ದೇವರ ಹತ್ರ ನೀವು ಸುಮಾರು ಓಡ್ಬಿಟ್ಟಿದ್ಯಾ, ಸ್ವಲ್ಪ ನಿನ್ನ ಸ್ಟಾಪ್ ಮಾಡಿದ್ದೀನಿ ಅಲ್ವಾ, ಇದರಲ್ಲಿ ಒಳ್ಳೆಯದಾಗತ್ತೆ ಅಂತ. ಸೊ ಇಲ್ಲಿ ಇದ್ಕೊಂಡೇ ಜನರಿಗೆ, ಸೇವಕರಿಗೆ ಫೋನ್ನಲ್ಲಿ ಮಾತಾಡ್ತೀನಿ, ಅವ್ರ ಪ್ರೋತ್ಸಾಹ ಮಾಡ್ತೀನಿ. ಪ್ರಾರ್ಥನೆಗೋಸ್ಕರ ಪ್ರೇಯರ್ ರೂಮ್ ಅಂತೇಳಿ ಒಂದು ಇದು ಮಾಡಿದ್ವಿ ಅಲ್ವಾ. ಸೊ ಅದರಲ್ಲಿ ಸ್ಟೀಫನ್ ಹೇಳ್ಬಿಟ್ಟು ಅವರೇ ಬಂದು ಡೆಡಿಕೇಟ್ ಮಾಡಿದರು. ಸೊ ಅಲ್ಲಿ ಕೂತ್ಕೊಂಡು ನೀನು 50 days ನೈಟ್ ಊಟ ಮಾಡಿದರೆ 50 ದಿನ ನಾನು ಪ್ರೇಯರ್ ಮಾಡ್ತಾಯಿದ್ದೆ. ಚೈಲ್ಡ್ ರಿಲೇಷನ್ಶಿಪ್ ಫೆಲೋಶಿಪ್ CF ಅವರಲ್ಲಿ ಅವರ ಹೆಡ್ ಇದ್ದಾರಲ್ಲ, ಪಾಸ್ಟರ್ ಆನಂದರಾಜ್ ಅಲ್ವಾ. ಸೊ ಅವರು ಯಾವಾಗಲೂ ಪಾಯಿಂಟ್ಸ್ ಬರೀತಾನೆ ಇರ್ತಾರೆ, ಹೋಗಿ ಕಳಿಸ್ತಾನೆ ಇರ್ತಾರೆ. ಅವ್ರು ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಮೈಸೂರಲ್ಲಿ ಮಾತ್ರ ಅಲ್ಲ, ಮದ್ದೂರಲ್ಲಿ, ನಂಜನಗೂಡಲ್ಲಿ, ಸೊ ಅಲ್ಲಿರೋ ಎಲ್ಲರೂ ಕೂಡ ಅಲ್ಲಿ ಬಂದು ಸೇವಕರು ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಹೌದು, ತುಂಬಾ ಸಂತೋಷ ಅಂಕಲ್. ನೀವು ಇವಾಗಲೂ ಕೂಡ ಈ ವಯಸ್ಸಿನಲ್ಲಿಯೂ ನೀವು ಪ್ರಾರ್ಥನೆ ಸೇವೆಯಲ್ಲಿ ತೊಡಗಿಸ್ಕೊಂಡು ಆಕ್ಟಿವ್ ಆಗಿ ಸೇವಕರು ಕಳಿಸುವಂತ ಅನೇಕ ಪ್ರಾರ್ಥನೆ ಕೋರಿಕೆಗಳಿಗೆ ಪ್ರಾರ್ಥಿಸ್ತಾ ಇನ್ನೂ ಸೇವೆಯಲ್ಲಿ ಆಕ್ಟಿವ್ ಆಗಿದ್ದೀರಿ. ಹೊರಗೆ ಫೀಲ್ಡ್ ಅಲ್ಲಿ ಸೇವೆ ಮಾಡೋದಕ್ಕಿಂತ ಅಧಿಕವಾಗಿ ಒಳಗೆ ಕೂತು ಸೇವೆ ಮಾಡೋದು ಕಠಿಣ. ಸೊ ಆ ಕಠಿಣವಾದ ಪಾರ್ಟ್ ಅನ್ನ ನೀವು ಈ ವಯಸ್ಸಲ್ಲಿ ಸಹ ನೀವು ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೀನಿ. ಈ ದಿನದ ಯವನಸ್ಥ ಮಕ್ಕಳಿಗೆ ನೀವು ಹೇಳುವ ಎಚ್ಚರಿಕೆಯ ಮಾತುಗಳು ಏನಾದರೂ ಇದ್ರೆ ಸೊ ದಯವಿಟ್ಟು ಹೇಳ್ರಿ ಅಂಕಲ್. ನಾನು ಹೇಳೋಕ್ಕೆ ಇಷ್ಟಪಡೋದು ಯಾವುದಂತಂದರೆ, ಪರಿಶುದ್ಧ ದೇವರ ಮುಂದೆ
ನೀವು ಸುಮ್ಮನೆ ಇರಿ ಅಲ್ವಾ, ನೀವೇನು ಏನೋ ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ವೆಯ್ಟ್ ಅಂಡರ್ ಲಾರ್ಡ್ ಅಲ್ಲ. ಅವರು ಸರಿಯಾದ ಸಮಯದಲ್ಲಿ ಎಲ್ಲಿ ಯಾಕೆ ಅಂತೇಳಿ ಎಲ್ಲವನ್ನೂ ಆಚರಣೆ ಮಾಡ್ತಾನೆ. ಹೌದು ನಾವು ಸಮರ್ಪಿಸ್ಕೋಬೇಕು. ಹೌದು ನಾವು ಕೂತ್ಕೊಂಡು ನಾವೇ ಪ್ಲ್ಯಾನ್ ಮಾಡಿಬಿಟ್ಟು ಈ ಮದುವೆ ಥರ ಕೂಡ ನಾನೇ ಒಂದು ಹೆಣ್ಣನ್ನು ನೋಡಿಬಿಟ್ಟು ಆಮೇಲೆ ಪಾಸ್ಟರ್ ಹತ್ರ ಹೋಗೋದು, ಹೋಗಿ ಒಂದು ಪ್ರೇಯರ್ ಮಾಡಿ ಅಂತ ದೇವ್ರ ಚಿತ್ರ ನೀನು ಆಸೆ ಆರಿಸ್ಕೊಂಡ್ಬಿಟ್ಟು ಆಮೇಲೆ ಪಾಸ್ಟರ್ ಹತ್ರ ಹೋಗ್ತೀವಿ, ಅದು ರಾಂಗ್ ಆಯಿತು. ಹೌದು ಆ ರೀತಿ ಆಗಬಾರ್ದು ಅಲ್ವಾ. ಸೊ 100% ಈ ಸ್ವಾಮಿ ಕೈಯಲ್ಲಿ ಬಿಟ್ಬಿಟ್ರೆ ಹೌದು ಅವರು ಅದನ್ನು ಪೂರ್ಣವಾಗಿ ಅದನ್ನು ನಡೆಸ್ತಾರೆ ಹೌದು ಅಲ್ವಾ. ನಾವು ನಮ್ಮನ್ನು ತಗ್ಗಿಸ್ಕೋಬೇಕು ಅಲ್ವಾ, ಯಾರ ಜೊತೆನೂ ಕಂಪ್ಯಾರಿಸನ್ ಮಾಡಬೇಕು, ಅವ್ರಿಗಿಂತ ನಾನು ಪರವಾಗಿಲ್ಲ, ನಾನು ಮಾಡಿದ್ದು ಅಂಥೇಳಿ ಮಾಡಬಾರ್ದು. ಈಗಿನ ಕಾಲದಲ್ಲಿ ಅನೇಕರು ಈ ಇಮೇಲ್ ಅಥವಾ ಚಾನಲ್ಗಳಲ್ಲ, ಹೌದು ವಾಟ್ಸಪ್ ಎಲ್ಲ ಅದು ಯೂಸ್ ಮಾಡಿ ಅದರಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಹೌದು ಓ ಇಷ್ಟು ಲೈಕ್ಸ್ ಬಂತು, ಹಾ ಬಂದರೆ ಎಷ್ಟು ಹಣ ಬರ್ತದೆ ಅಂತ ಹೌದು ಹೌದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಮಾಡಬಾರ್ದು ಹೌದು ಅಲ್ವಾ. ಸೊ ನಾವು ಮೈಸೂರಿಗೆ ಬಂದಮೇಲೆ ನಾವು ಬನ್ನಿ ಮಂಟಪದಲ್ಲಿ 11 ವರ್ಷ ಅಲ್ಲಿ ಇದ್ವಿ. ಸೊ ಅಲ್ಲಿ ಕೂಡ ಯಾರು ಕ್ರೈಸ್ತರು ಸೇವಕರಾಗಲಿ ಬಿಲಿವರ್ಸ್ ಯಾರನ್ನೂ ನಾವು ನೋಡೋಕ್ಕಾಗಲ್ಲ. ಸೊ ಅಂತ ಅಲ್ಲಿ ಇಟ್ಕೊಂಡು ಅಲ್ಲಿನೂ ಪ್ರೇಯರ್ ಮಾಡ್ತಾಯಿದ್ವಿ. ದೇವರು ಅಲ್ಲಿನೂ ನಡೆಸಿದ್ದಾನೆ ಹೌದು ಅಲ್ವಾ. ಅದಾದಮೇಲೆ ದೇವರು ನಾವು ಮನೆಗಿಟ್ಟೋದಕ್ಕೂ ಒಂದು ಸ್ಥಳವನ್ನು ತೋರಿಸ್ಕೊಟ್ರು ಅಲ್ವಾ. ಸೇವಕರು ಬರೋದು, ನೀವು ಇಲ್ಲಿ ಬರೋದಾದರೆ ಸೈತಾನಿಗೆ ತುಂಬ ಕಷ್ಟ ಆಯ್ತದೆ ಅಲ್ವಾ. ನೀವು ಬಂದಿರೋ ಸ್ಥಳದಲ್ಲಿ ಸೈತಾನಿಗೆ ತುಂಬ ತೊಂದರೆ ಆಗುತ್ತೆ. ಅದನ್ನು ನೀವು ಭಾಳ ಕಿರ್ಕೊಂಡು ಅವ್ನು ಮಾಡ್ತಾನೆ. ನೀವು ಬಿಡಬೇಡಿ ಅಲ್ವಾ. ನೀವು ಬಿಡದೆ ಮಾಡ್ತಾಯಿರಿ. ಓಪನ್ ಹೆವೆನ್ಸ್ ನೀವು ನೋಡ್ಬೋದು, ಡೈರೆಕ್ಟಾಗಿ ದೇವ್ರ ಕಾರ್ಯಗಳನ್ನು ನೋಡ್ಬೋದು. ಆದರೆ ಎಲ್ಲರಿಗೂ ನಾನು ಅದನ್ನೇ ಹೇಳ್ತಾಯಿದ್ದೀನಿ ಅಲ್ವಾ. ನೀ ಎಸ್ ಅಂತ ಹೇಳ್ಬಿಟ್ರೆ ದೇವ್ರಿಗೆ ಬಾಕಿಯನ್ನೆಲ್ಲ ಆತನೇ ಮಾಡಿ ಮುಗಿಸ್ತಾನೆ ಅಲ್ವಾ. ಅದು ಇಂಪಾರ್ಟೆಂಟ್. ನಾವೇ ಎಲ್ಲ ಮಾಡುವಂಥದ್ದಲ್ಲ ಅಲ್ವಾ. ಸೊ ದೇವರಿಗೆ ಪ್ರೇಯರ್ ಗಾರ್ಡನ್ನಲ್ಲಿಯೂ ನಮಗೊಬ್ಬ ಸೇವಕರನ್ನೇ ಕುಟುಂಬವನ್ನು ದೇವರು ಕೊಟ್ಟಿದ್ದಾನೆ. ಸೊ ಅವರು ಒಳ್ಳೆ ಮನಸ್ಸಿಂದ ಎಲ್ಲ ಮಾಡ್ತಾ ಇದ್ದಾರೆ. ದೇವರು ನಮಗೆ ಮಹಿಮೆ ಉಂಟಾಗಲಿ. ಮತ್ತು ಅವ್ರ ಮಕ್ಕಳಿಗೂ ಕೂಡ ಒಬ್ಬರು GNM ಈಗ ಕೆಲಸ ಸಿಕ್ತು. ನೆಕ್ಸ್ಟ್ ಮಗಳು ಈ ಟೀಚಿಂಗ್ ಇಲ್ಲ ಆ ಪ್ರೇಯರ್ ಆದರೆ ಏನಿರಬೇಕು ನರ್ಸಿಂಗ್ ಟ್ರೈನಿಂಗ್ ಅಲ್ಲಿ ಒಬ್ಬ ಹುಡುಗಿದೆ. ಆಮೇಲೆ ಮಗ ಬಂದು ಈಗ ಅನೇಕರು SLC ಕೂಡ ಏನು ಮಾಡಿ ಪಾಸ್ ಆಗಲ್ಲ. ಅವನು ಕಮ್ಮಿ ಆದ್ರೂ ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗ್ಬಿಟ್ಟ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂತ ನಾವೇನು ಐಡಿಯಾ ಕೊಟ್ಟಿದ್ದೀವಿ, ITIಗೆ ಅಪ್ಲೈ ಮಾಡು. ನೀವು ಹೋಗಿ ಇನ್ನೊಂದಕ್ಕೆ ಅದಕ್ಕೆ ಹೋಗಿ ಓದೋದು ಯಾವುದು ಬೇರೆ ಏನಾದರೂ ಮಾಡಿದ್ರೆ ನೀವು ವೇಸ್ಟ್ ಆಗಿಬಿಡುತ್ತೆ. ಬಿಟ್ಟು ಇದು IT ನೀವು ಮಾಡಿಬಿಟ್ರೆ ನಿಮಗೆ ಒಳ್ಳೆ ಕೆಲಸನೂ ಸಿಗ್ತದೆ, ನೀವು ಮುಂದುವರಿಬೋದು ಅಂತ ಹೇಳಿದ್ವಿ. ಸರಿ ಅಂತ ಅದಕ್ಕೆ ಅಪ್ಲೈ ಮಾಡ್ದ. ಅದು ಗೌರ್ಮೆಂಟ್ ಸೀಟ್ ಅಂತ ಸಿಗ್ಬಿಟ್ಟು ಗೌರ್ಮೆಂಟ್ ಸೀಟ್ ಸಿಗ್ಬಿಟ್ಟು ಸೊ ಅವನು ಕೂಡ ದೇವ್ರ ಸಹ ಬರೋ ಒಂದು ಆಲೋಚನೆ ಇದೆ. ದೇವ್ರು ನಡೆಸ್ತಾನೆ. ಥ್ಯಾಂಕ್ಸ್ ಅಂಕಲ್. ಸೊ ನೀವು ಇಷ್ಟೊತ್ತು ಯವನಸ್ಥ ಮಕ್ಕಳಿಗೆ ಏನೆಲ್ಲ ವಿಚಾರಗಳನ್ನ ನೀವು ಹೇಳಿದಿರಲ್ಲ, ನಿಜವಾಗ್ಲೂ ಖಂಡಿತವಾಗ್ಲೂ ಯವನಸ್ಥರು ಇದಕ್ಕೆ ಬಿದಿರಾಗಲೇಬೇಕು. ತುಂಬ ಮುಖ್ಯವಾದ ವಿಷಯಗಳನ್ನ ನೀವು ನಮ್ಮ ಹತ್ರ ಹಂಚ್ಕೊಂಡ್ರಿ. ಅದೇ ವಚನ ಏನು ಹೇಳ್ತದೆ, ನೀವು ಎಲ್ಲ ವಿಚಾರವನ್ನು ದೇವರಿಗೆ ತಿಳಿಯಪಡಿಸಿ ಅಂತ ವಚನ ಹೇಳ್ತಾರೆ. ಸೊ ಅವ್ರಿಗೆ ತಿಳಿಯಪಡಿಸ್ಮೇಲೆ ನೀವು ಆಂಕ್ಷಿಯಸ್ ಆಗಿರೋ ಅವಶ್ಯಕತೆ ಇಲ್ಲ. ಆತನಿಗೆ ಹೇಳ್ಬಿಟ್ರೆ ಅದನ್ನು ಕರೆಕ್ಟಾಗಿ ತಿಳಿಯಪಡಿಸ್ಬೇಕು. ಆ ರೀತಿಯಾಗಿ ನಾನು ಎಲ್ಲರಿಗೂ ಆಲೋಚನೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಅಂಕಲ್. ನಿಮ್ಮ ಅನುಭವಗಳನ್ನ, ನಿಮ್ಮ ಸೇವೆಯ ಅನೇಕ ವಿಚಾರಗಳನ್ನ, ಮತ್ತು ನಿಮ್ಮ ಬಾಲ್ಯದ ಜೀವನ, ಯವನಸ್ಥ ಜೀವನ, ನಿಮ್ಮ ವಿವಾಹದ ಜೀವನ, ಮತ್ತು ನಿಮ್ಮ ಮಕ್ಕಳ ವಿಷಯದ ವಿಚಾರಗಳು, ಮತ್ತು ನೀವು ಮಾಡಿದ ಅನೇಕ ಸೇವೆಯ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ನಾವು ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ಕೊಳ್ತೇವೆ ಅಂಕಲ್.